Hey guys, welcome back to my YouTube channel. Ready? Let's go! ಭೂಮಿಗೆ ಬಂದು ಕಣ್ಣೆದುರಲ್ಲೇ ಮಿನುಗುತ್ತಾರೆ ಆಸೆಗಳನ್ನು ತುಂಬಿಕೊಂಡ ನನ್ನ ಹೃದಯವು ನಿಂದೆ ತಾನೆ ಆಗುವ ಸತ್ತು ಕೇಳಿಸಿಕೊಂಡೆ ಕತ್ತು ಕತ್ತು ಬಯಸುವುದಾದರೆ ಬಯಸುವ ನಿನ್ನೆ ಸೊ ಎಲ್ಲರೂ ಹೇಗಿದ್ದೀರಾ? ಹೋಪ್ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಆ್ಯಂಡ್ ಎವ್ರಿಥಿಂಗ್ ಇಸ್ ಗೋಯಿಂಗ್ ಫೈನ್. ಆ್ಯಂಡ್ ಇವತ್ತೇನಿಲ್ಲ, ಕಂಪ್ಲೀಟ್ಲಿ ಒಂದು ರ್ಯಾಂಡಮ್ ವ್ಲಾಗ್, ಏನು ಪ್ಲ್ಯಾನ್ ಇಲ್ಲ, ಏನಾಗುತ್ತೆ ಹಾಗೆ ಗೋ ವಿತ್ ದ ಫ್ಲೋ, ಹೇಗಿರುತ್ತೆ ಇಲ್ಲಿ ದಿನ ಅನ್ನೋದು. ಸೊ ಇವಾಗ ಫಸ್ಟು ಸ್ನಾನ ಮಾಡಿಕೊಂಡು ಪಟಪಟ ಅಂತ ಫ್ರೆಶ್ ಅಪ್ ಆಗಿ ಕಾಲೇಜಿಗೆ ಹೊರಟ್ರೆ ಆಯಿತು. ಮತ್ತು ಕ್ಲಾಸ್ ನನಗೆ 1.5 ಅವರ್ ಅಷ್ಟೇ ಕ್ಲಾಸ್ ಇರೋದು. ಸೊ ಅದಾದಮೇಲೆ ಏನು ಮಾಡೋದೋ ಗೊತ್ತಿಲ್ಲ, ನೋಡುವ. 3 ಗಂಟೆಯಿಂದ 4:15ವರೆಗೂ ಕ್ಲಾಸ್ ಇದೆ. ಸೊ ಪಟಪಟ ಅಂತ ಫ್ರೆಶ್ ಅಪ್ ಆಗಿ ಇವಾಗ ನೆಕ್ಸ್ಟು ಏನು ತಿಂದ್ಬಿಟ್ಟು ಪಟಪಟ ಅಂತ ಹೊರಡುವ ಬನ್ನಿ. ಫ್ರೆಶ್ ಅಪ್ ಆಯಿತು. ಇವಾಗ ರಾಗಿ ಗಂಜಿ ಹೆಂಗಿದೆ ಗೊತ್ತಾ? ಗಟ್ಟಿಗೆ ರಾಗಿ ಗಂಜಿ ಮಾಡಿಕೊಂಡು ಬೆಳಗ್ಗೆ ಈ ಥರ ಕುಡಿದ್ಬಿಟ್ರೆ ಹೊಟ್ಟೆ ಫುಲ್ ಆಗುತ್ತೆ. ಆದರೆ ತುಂಬ ಬೇಗ ಹಸಿಯುತ್ತೆ ಕೂಡ, ತುಂಬ ಹೆಲ್ದಿ. ರಾಗಿ ಮುದ್ದೆಯಲ್ಲಿದ್ದೆ ನನ್ನ ತಾಕತ್ತು, ನನಗೆ ರಾಗಿ ಗಂಜಿ ತಾಕತ್ತು. ನಮಗೆ ಪ್ರತಿ ದಿವಸ, ನಾಟ್ ಇವನ್ ಅ ಸಿಂಗಲ್ ಡೇ ನಾನು ಮಿಸ್ ಮಾಡಲ್ಲ ನನ್ನ ರೊಟೀನ್ನ. ಎವ್ರಿ ಡೇ ರಾಗಿ ಗಂಜಿ ಬೆಳಗ್ಗೆ ಹೊತ್ತು. ಯಾಕಂದರೆ ಮುದ್ದೆನ ಡೈಲಿ ನಂಗೆ ಮಾಡ್ಕೊಳಕ್ಕಾಗಲ್ಲ, ಆ ಪಾತ್ರೆ ಎಲ್ಲ ಮುದ್ದೆ ಪಾತ್ರೆ ತಿಕ್ಕಷ್ಟೆಲ್ಲ ನಮ್ಗೆ ಟೈಮು ಇರಲ್ಲ. ಅದಕ್ಕೆ ರಾಗಿ ಗಂಜಿ ಇಸ್ ದ ಬೆಸ್ಟ್ ಚಾಯ್ಸ್ ಫಾರ್ ಮೀ. ಒಂದಷ್ಟು ರಾಗಿ ಹಸಿಟ್ಟನ್ನ ಫುಲ್ಲು ಟ್ರಾನ್ಸ್ಪೋರ್ಟಲ್ಲಿ ಹಾಕ್ಸ್ಕೊಂಡ್ಬಿಟ್ಟಿದ್ದೀನಿ. ಸೊ ಇನ್ನೂ ಒಂದು 4-5 ತಿಂಗಳು ಮಾತಾಡೋಂಗಿಲ್ಲ, ಅಷ್ಟಿದೆ. ಏನು ಗೊತ್ತಾ, ಕ್ವಾಂಟಿಟಿ ಇಷ್ಟು ತಿಂದರೂ ಒಂದೇ, ಕ್ವಾಲಿಟಿ ಇರೋದು ಇಷ್ಟು ಕುಡಿದ್ರು ಒಂದೇ ಅನ್ನೋಂಗೆ ಇಷ್ಟೊಂದು ಸ್ವಲ್ಪ ನಾನು ಬ್ರೇಕ್ಫಾಸ್ಟೇ ಕಂಪ್ಲೀಟಾಗಿ ರಾಗಿ ಗಂಜಿಗೆ ಶಿಫ್ಟ್ ಆಗಿಬಿಟ್ಟಿದ್ದೀನಿ ಇವಾಗ. ಅಷ್ಟು ಕುಡಿದ್ರೆ ಸಾಕು. ಸೊ ಎಲ್ಲ ಕೆಲಸ ಮುಗಿಸಿ ಇವಾಗ ಹೋಗ್ತಾ ಇದ್ದೀನಿ, ಬಸ್ ಸ್ಟಾಪಿಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲ ಪೂರ್ತಿನೂ ಮಳೆ ಬರಲ್ಲ ಗೈಸ್, ಇಲ್ಲ ಸ್ಟಾಪು ಆಗಲ್ಲ, ಫುಲ್ಲು ಬರ್ತಾನೇ ಇರುತ್ತೆ. ಯಾವಾಗಲೂ ಬಚ್ಚಲ ಮನೆ ಇದ್ದಂಗೆ ಇರುತ್ತೆ ನಮ್ಗೆ. ಯಾವಾಗಲೂ ನಡೆದ್ರೆ ನೋಡಿ, ಯಾವಾಗಾದರೂ ನೋಡಿದ್ರು ಅಷ್ಟೇ ರೋಡಲ್ಲಿ ಹೀಗಿರುತ್ತೆ. ಅದೊಂಥರ ಹೇಗೆ ಫೀಲ್ ಆಗುತ್ತೆ ಅಂದರೆ ಒಂಥರ ಲೇಸಿನೆಸ್ ಫೀಲ್ ಆಗಿಬಿಡುತ್ತೆ, ಬೆಚ್ಚಗೆ ಮನೇಲಿ ಮಲ್ಕೊಬಿಡೋಣ ಅಂತ ಫೀಲ್ ಆಗಿಬಿಡುತ್ತೆ. ಬಟ್ ಕಾಲೇಜ್ ಇರೋದ್ರಿಂದ ಐ ಪುಷ್ ಮೈ ಸೆಲ್ಫ್ ದಟ್ ಐ ಹ್ಯಾವ್ ಟು ಗೋ ಔಟ್ಸೈಡ್ ನೋ ಮ್ಯಾಟರ್ ವಾಟ್ ಹ್ಯಾಪನ್ಸ್ ಅಂತ ಅಂದ್ಬಿಟ್ಟು ಸೊ ಹೋಗ್ತಾಯಿದ್ದೀನಿ ಇವಾಗ. ಆ್ಯಂಡ್ ಇವತ್ತೇನಂದರೆ ಒಂದು ಪ್ಲ್ಯಾನ್ ಇದೆ ಆಫ್ಟರ್ ಕಾಲೇಜ್, ಯಾಕಂದರೆ 1.5 ಅವರ್ ಅಷ್ಟೇ ಅಲ್ವಾ ಕ್ಲಾಸ್ ಇರೋದು. ಸೊ ಅದು ಮುಗಿಸ್ಕೊಂಡು ಫ್ರೆಂಡ್ ಮನೆಗೆ ಹೋಗುವ ಹಂಗೆ ಅಂತ. ತುಂಬ ದಿವಸ ಆಗಿತ್ತು, ಲೈಕ್ ಮೀಟೇ ಮಾಡೋಕ್ಕಾಗಿರಲಿಲ್ಲ. ಶಿ ಇಸ್ ಮೈ ಸ್ಕೂಲ್ ಫ್ರೆಂಡ್. ಏನೋ ಗೊತ್ತಿಲ್ಲ ಗೈಸ್, ಹೆವಿ ಗಾಳಿ. ರಾತ್ರಿ ಮಲಗಿದ್ದೀನಿ, ಮಧ್ಯರಾತ್ರಿ ಎಲ್ಲ ಕಿಟಕಿಗಳು ಡೋರ್ಗಳೆಲ್ಲ ಡಬ್ ಡಬ್ ಅಂತಿದೆ. ನಾನು ಏನು ಇಷ್ಟೊಂದು ಸೌಂಡ್, ಅದು ಹುಷದ ಸೌಂಡ್ ಬರ್ತಿದೆ ಫುಲ್ಲು. ಒಳ್ಳೆ ಟೊರ್ನಾಡೋ ಬಂದಂಗೆ ಫೀಲ್ ಆಗ್ತಿದೆ ನನಗೆ ಆ ಸೌಂಡ್ ಕೇಳಿಸ್ಕೊಂಡು. ಆಮೇಲೆ ಈಚೆ ಬಂದು ನೋಡಿದ್ಮೇಲೆ ಮಳೆ ಜೊತೆ ಗಾಳಿನೂ ಬರ್ತಾ ಇದ್ದರಿಂದ ಹಂಗೆ ಆಗ್ತಿತ್ತು. ಇವಾಗ ನಡ್ಕೊಂಡು ಹೋಗೋಕ್ಕೆ ಆಗ್ತಿಲ್ಲ, ಅಷ್ಟು ಚಳಿಗೆ ಪ್ಲಸ್ ಗಾಳಿ ಜಾಸ್ತಿ ಇದೆ, ಪುಷ್ ಮಾಡ್ದಂಗೆ ಫೀಲ್ ಆಗ್ತಿದೆ. ಸೊ ಗೈಸ್ ಇವಾಗ ಕರೆಕ್ಟಾಗಿ ಕಾಲೇಜಿಗೆ ಎಂಟರ್ ಆದೆ. ಫುಲ್ಲು ಈ ಮಳೆಯಲ್ಲಿ ಒಂಥರ ನಾವು ಹೆಂಗೆ ಅಂದರೆ ಬೆಂಗಳೂರಲ್ಲಿ ಮಳೆ ಗಿಡ ಎಲ್ಲ ಬಂದರೆ ಸ್ಕಿಪ್ಪು, ಕೆಲಸಕ್ಕೂ ಏನಾದರೂ ಒಂದು ಸ್ಕಿಪ್ ಹಾಕ್ಕೊತಿದ್ವಿ, ಎಲ್ಲ ಲೇಸಿ ಆಗಿರ್ತಿದ್ವಿ. ಇಲ್ಲ ಹಂಗಲ್ಲ, ಬರಲೇಬೇಕು ಏನಾದ್ರೂ. ಸೊ ಎಂಟರ್ ಆಗುವ ಬನ್ನಿ. ಹೊಟ್ಟೆ ಬೇರೆ ಹಸಿಸಿದೆ ಗೈಸ್, ಹೋಗ್ಬಿಟ್ಟು ಏನಾದ್ರು ತಿನ್ನುವ ಬನ್ನಿ. ಹಾಗೆ ಕಾಲೇಜ್ ಎಂಟ್ರೆನ್ಸ್ ಹಾಗೆ ತೋರಿಸ್ತೀನಿ, ನೋಡ್ಕೊಳ್ಳಿ. ಆ್ಯಕ್ಚುಲಿ ಕಾಲೇಜ್ ಅಲ್ಲ, ಸೇಮ್ ಮಾಲ್ ಥರ ಇದೆ, ನಮ್ಮ ಓರಿಯನ್ ಮಾಲು ಎಲ್ಲ ಆ ಥರ ಇದೆ ಗೈಸ್. ಫುಲ್ಲು ಜನಸಾಗರ. ಎಲ್ಲರೂ ಇವಾಗ ಬಂದಿದ್ದಾರೆ UK ಎನ್ರೋಲ್ಮೆಂಟ್ ಮಾಡ್ಕೊತಾ ಇದ್ದಾರೆ ಎಲ್ಲರೂ. ನಮ್ಮ ಜೂನಿಯರ್ಸ್ ಅವ್ರು ಇವಾಗ ಬಂದು ID ಕಾರ್ಡ್ ಕಲೆಕ್ಟ್ ಮಾಡ್ಕೊಳ್ಳೋದಾಗಲಿ, ಎನ್ರೋಲ್ಮೆಂಟು ಎಲ್ಲ ಇವಾಗ ಮಾಡ್ತಾ ಇದ್ದಾರಲ್ಲ ಅಡ್ಮಿಷನ್ದು. ಸೊ ಫುಲ್ಲು ಜನಸಾಗರ ಇದೆ ಇಲ್ಲಿ. ಒಂದು ಪ್ಲಸ್ ಪಾಯಿಂಟ್ ಏನು ಗೊತ್ತಾ ಗೈಸ್, ನಾವೇನು ಮಾತಾಡ್ತಿದ್ರು ಅವ್ರಿಗೆ ಅರ್ಥ ಆಗೋಲ್ಲ, ಅವ್ರಿಗೆ ಏನೇನೋ ಅರ್ಥ ಆಗೋಲ್ಲ. ಅವ್ರ ಭಾಷೆಯಲ್ಲಿ ಅವ್ರು ಇರ್ತಾರೆ, ಅವ್ರು ಏನು ಮಾತಾಡಿದ್ರು ನನಗೂ ಅರ್ಥ ಆಗೋಲ್ಲ. ಅದೊಂಥರ ಚೆಂದ ಬ್ಲಾಗ್ ಮಾಡೋಕ್ಕೆ, ಪೀಸ್ಫುಲ್. ಸೊ ಬನ್ನಿ, ನಾನು ಆ್ಯಕ್ಚುಲಿ ತಂದಿದ್ದೀನಿ ಚಿತ್ರಾನ್ನ. ಯಾಕೋ ಚಿತ್ರಾನ್ನ ತಿನ್ನಬೇಕು ಅನಿಸ್ತಿಲ್ಲ ಇದೆಲ್ಲ ನೋಡಿದ್ಮೇಲೆ. ಏನಾದರೂ ಒಂದು ಸಿಂಪಲ್ಲಾಗಿ ಏನಾದರೂ ತೊಗೊಂಡು ಪಟ ಅಂತ ತಿಂದು 3 ಗಂಟೆ ಕ್ಲಾಸ್ ಇದೆ, ಜಾಯ್ನ್ ಆಗುವ ಬನ್ನಿ. ಇವತ್ತು ಲಕ್ಕಿ ಗೈಸ್, ಇವತ್ತು ಎಷ್ಟೊಂದು ಹೊಸ ಸ್ಟೂಡೆಂಟ್ಸ್ ಬಂದಿದ್ದಾರಲ್ಲ, ಸೊ ಅವರಿಗಾಗಿ ಇವತ್ತು ಫ್ರೀ ಚಾಕ್ಲೇಟ್ಸು ಎಲ್ಲ ಇಟ್ಟಿದ್ರು. ಇವತ್ತು ನಮಗೂ ವೆಲ್ಕಮಿಂಗ್ ಥರ ಇತ್ತು ಒಂಥರ, ಎಲ್ಲ ಫ್ರೀ ಎಲ್ಲ ಕಡೆ ಏನೇನು ಡಿಫ್ರೆಂಟಾಗಿ ಸ್ಟಾಲ್ಸ್ ಎಲ್ಲ ಹಾಕಿದ್ದಾರೆ. ಇನ್ಸ್ಟಾಗ್ರಾಮ್ ಅಕೌಂಟ್ನ ನಾವು ಫಾಲೋ ಮಾಡಿದ್ವಿ, ಒಂದು ಸ್ಕ್ಯಾನರ್ ಕೊಟ್ಟರು. ಬಟ್ ಅದು ಫಾಲೋ ಮಾಡಿದ ತಕ್ಷಣ ಈ ಚಾಕ್ಲೇಟ್ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಇನ್ನೇನೇನೇನು ಫ್ರೀ ಇದೆ ನೋಡುವ ಬನ್ನಿ. ಪ್ಲೀಸ್ ಇಲ್ಲಿ ಏನೋ ಇಟ್ಟಿದ್ದಾರೆ. ಓ ಓಕೆ ಫೈನ್, ಥ್ಯಾಂಕ್ ಯು.
ಕೊಡಲಿ ಸ್ಕ್ಯಾನ್ ಮಾಡಿಬಿಟ್ಟು ಈ ಥರ ಡೀಟೇಲ್ಸ್ ಫಿಲ್ ಮಾಡಿಬಿಟ್ಟು ಅದನ್ನು ಪಿಕ್ ಮಾಡಬೇಕು. ನೋಡುವ, ನಂಗೆ ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಬಂತು. ಇವ್ನಿಗೇನು ಬರುತ್ತೆ ನೋಡುವಾಗ. ಬರಬೇಕಿದ್ರೆ ನನಗೆ ಅಲ್ಲಿ ಚಾಕ್ಲೇಟ್ಸ್ ಆವಾಗಲೇ ತೊಗೊಂಡಲ್ಲ ನಾನಲ್ಲಿ, ಅಲ್ಲೇನು ಅಂದ್ಕೊಂಡೆ ನಾವು ಪೇ ಮಾಡಿಬಿಟ್ಟು ತೊಗೋಬೇಕು ಅಂತ ಅಂದ್ಕೊಂಡೆ. ಬಟ್ ನಂಗೆ ಗೊತ್ತಿರಲಿಲ್ಲ ಅವ್ರು ಫ್ರೀ ಅಂತ. ಅವರೇ ಹೇಳಿದ್ರು ಫ್ರೀ ಎತ್ಕೊಳ್ಳಿ ಅಂತ. ಆವಾಗ ಎತ್ಕೊಂಡೆ. ಸಂಕೇತ್ ಹ್ಯಾಸ್ ಗಿವನ್ ಮಿ ದಿಸ್. ಥ್ಯಾಂಕ್ ಯು. ಇವತ್ತು ಏನೋ ಗೊತ್ತಿಲ್ಲ, ಅವ್ನು ಹೇಳಿದ್ದು ಯಾರ್ಯಾರು ಮಿಡಲ್ ಸೆಕ್ಸಲ್ಲಿ ಓದ್ತಿದ್ದೀರಾ ಅವ್ರಿಗೂ ಒಂದಿದ್ದು. ನನಗೆ ಗೊತ್ತಿರಲಿಲ್ಲ ಇದು. ಅವ್ರದ್ದು ಪೇಜ್ ಇದೆ, ಮಿಡಲ್ ಸೆಕ್ಸ್ ಯೂನಿ ಹೌಸ್ ಅಂತ ಏನೋ ಇದೆ. ಅದನ್ನು ಫಾಲೋ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ಆಗ್ತಿರ್ತಾರಂತೆ. ಯಾವತ್ತಾರು ಒಂದು ದಿವಸ, ಇವತ್ತು 11 to 3 o'clock ಇಟ್ಟಿದ್ದಾರಂತೆ. ನಾನೇನೋ ಇವತ್ತು ಬೇಗ ಬರೋಕ್ಕೆ ಅಂತ ಡಿಸೈಡ್ ಮಾಡ್ಕೊಂಡು ಬೇಗ ಬಂದಿದ ತಕ್ಷಣ ಇದೆಲ್ಲ ನೋಡ್ತಾ ಇದ್ದೀನಿ. ಏನೇನೋ ಕಾಲೇಜಲ್ಲಿ ಇವತ್ತು ಫೀಲ್ ಆಗ್ತಿದೆ ಗೈಸ್ ನನಗೆ ಕಾಲೇಜ್ ಅಂತ. ಕ್ರೇಜಿ ಆಗಿದೆ ಇವತ್ತು. ಆ್ಯಕ್ಚುಲಿ ಅಲ್ಲಿ ಫುಡ್ ಟ್ರಕ್ ಹಾಕಿದಾರಲ್ಲ, ಅದು ಫ್ರೀ ಅಂತ ಇವತ್ತು. ಏನು ಅಂತ ನೋಡುವ, ಟ್ರೈ ಕೊಡುವ. ಒಂದು ನಂಗೆ ಕಿಟ್ಕಿಟ್ ಸಿಕ್ಕಿಲ್ಲ, ಅದೊಂದೇ ಬೇಜಾರು ನನಗೆ, ಕಿಟ್ಕಿಟ್ ಸಿಕ್ಕಿಲ್ಲ ಅಂತ. ಅದೇ ಗೈಸ್ ಚಿಕ್ಕ ಕಪ್ಪಲ್ಲಿ ಹಾಕ್ಕೊಡ್ತಾ ಇದ್ದಾರೆ, ಅದೇ ಫ್ರೀ ಫುಡ್ ಇವಾಗ. ಲಿಂಡಾ ಅಂತ ಇವ್ರದೆಲ್ಲ ಹೆಂಗೆ ಅಂದರೆ ಸಬ್ಸ್ಕ್ರಿಪ್ಷನ್ನು ಮತ್ತು ಫಾಲೋ ಮಾಡಿದ್ರೆ ಚಾಕ್ಲೇಟ್ ಕೊಡೋದು, ಫ್ರೀ ಗಿಫ್ಟ್ ಕೊಡೋದು, ಆ ಥರ ಇಲ್ಲ. ನಮ್ಗೆ ಇದು ಸಿಕ್ಕಿದೆ ಗೈಸ್ ಇವತ್ತು. ಇಷ್ಟೇ ಒಂದು ಬೈಟ್ ಹಾಕ್ಕೊಳ್ಳೋದಷ್ಟೇ. ಅದು ಸ್ಮಾಲ್ ಕಪ್ಪಲ್ಲಿ ಹಾಕ್ಕೊಟ್ಟಿದ್ದಾರೆ. ಟೇಸ್ಟ್ ಕ್ರೇಜಿ, ವೆರಿ ನೈಸ್. ಇಲ್ಲಿ ಮಿಡಲ್ ಸೆಕ್ಸ್ ಹೌಸ್ ಇದು, ಕ್ಯಾಂಟೀನ್ ಥರ ನಮಗೆ. ಇಲ್ಲಿ ಇವತ್ತು ರೆಡ್ ಬುಲ್ ಕೊಡ್ತಾ ಇದ್ದಾರಂತೆ, ಫ್ರೀ ರೆಡ್ ಬುಲ್. ಓಹೋ, ಜನ ಸಾಗರ. ಇವತ್ತು ನನಗೆ ಫ್ರೀ ರೆಡ್ ಬುಲ್ ಕೊಟ್ಟಿದ್ದಾರೆ. ಇವಾಗ ಇವ್ನು ಹೋಗ್ಬಿಟ್ಟು ನನಗೆ ಒಂದು ರೆಡ್ ಬುಲ್ ತಗೊಬರ್ತಾನೆ. ಇನ್ನೊಂದು ಗೋ ಅವ್ನು ಆಲ್ರೆಡಿ 3 ತಗೊಂಡು ಈ ಬ್ಯಾಗಲ್ಲಿ ಇಟ್ಕೊಂಡಿದ್ದಾನೆ. ಗೋ ನೋ. ವಿಚ್ ಫ್ಲೇವರ್? ಐ ಗೆಟ್ ಎನರ್ಜಿ ಡ್ರಿಂಕ್, ದಟ್ ಫೈನ್, ನೋ ಶುಗರ್ ಫ್ರೀ. ಓಕೆ, ನಾನು ಟ್ರೈ ಕೊಡಕ್ಕೆ ಹೋಗ್ತಾ ಇದ್ದೀವಿ ಇನ್ನೊಂದು. ಹಾಯ್. We've only got normal and sugar free now. Which one would you like? Okay. One sugar free. Sugar free? Say hello. Oh guys, I got it. ಕಳ್ಳ ಇವನಿಗೂ 4th ಬಾಟಲ್ ಇದು. ನಾವು ಫೈನಲ್ ಇಯರ್ ಸ್ಟೂಡೆಂಟ್ಸ್ ಅಂತ ಅನ್ಕೊಂಡ್ಬಿಟ್ಟಿದ್ರು, ಡಿಗ್ರಿ ಅವರು ಅಂತ. ನಾವು ಮಾಸ್ಟರ್ಸ್ ಅಂತ ಹೇಳಿದ್ಮೇಲೆ ಅಂದ್ರು ಕೊಡ್ತೀನಿ ಅಂತ. ಥ್ಯಾಂಕ್ ಯು, ಬಾಯ್. ಎಷ್ಟು ಸ್ವೀಟ್ ಇದ್ದಾರೆ ಗೈಸ್ ಇವರೆಲ್ಲ. ಓಪನ್. ನಂಗೆ ಮತ್ತೆ ತಿನ್ಬೇಕಂತ ಹೋಗುವ. ಮತ್ತೆ ನಂಗೆ ಐ ವಾಂಟ್ ಟು ಟ್ರೈ ದಟ್ ಲಿಂಡಾ. ಎಷ್ಟು ಯಮ್ಮಿ ಆಗಿತ್ತು ಗೊತ್ತಾ, ಸೊ ಕ್ರೇಜಿ. ವೇರ್ ಟು ಸಿ ದಟ್? In the middle six Instagram page. ಓಕೆ ಗೈಸ್, ಗೊತ್ತಾಯ್ತಲ್ಲ, ಮಿಡಲ್ ಸೆಕ್ಸ್ ಇನ್ಸ್ಟಾಗ್ರಾಮ್ ಪೇಜ್ನ ನಾವು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಏನೇನು ನಡೆಯುತ್ತೆ ಕಾಲೇಜಲ್ಲಿ ಅನ್ನೋದನ್ನ ಕರೆಕ್ಟಾಗಿ ಅಪ್ಡೇಟ್ಸ್ ಆಗ್ತಾರೆ. ಸೊ ಯಾರು ಈಗ ಬಂದಿರೋರು ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಮುಂದೆ ಈ ಕಾಲೇಜಿಗೆ ಬರ್ತಿರೋರು ಮಿಸ್ ಮಾಡ್ಕೊಬೇಡಿ. Yeah, all vegan. Vegan, okay. Yours is vegan, mine is chicken. We don't eat. I don't like veg. I like non-veg. I like veg. I'm vegetarian. Yeah, you don't like. You're vegetarian. You have no choice of liking or what? ಪುಟ್ಟದಾಗ ಏನು ಚೆನ್ನಾಗಿ ಡೆಕೋರೇಟ್ ಮಾಡಿಬಿಟ್ಟೆಲ್ಲ ಕೊಟ್ಬಿಟ್ಟಿದ್ದಾರೆ. ಓ ಓಕೆ, ಬಂಪರ್ ಲಾಟ್ರಿ. ಇನ್ನೊಂದು ನ್ಯಾಚೋಸ್ ಬೇರೆ ಹೇಳಿದ್ದೀವಿ, ಚಿಕನ್ ನ್ಯಾಚೋಸ್, ಅದು ಕೊಡ್ತಾ ಇದ್ದಾರೆ ಇವಾಗ. ನ್ಯಾಚೋಸ್ ಗೈಸ್, ಬಂಪರ್ ಲಾಟ್ರಿ. ಒಂದು ತಗೊಳ್ಳುವ ಅಂತ ಬಂದೆ, ಎರಡೆರಡೆಲ್ಲ ಸಿಕ್ಕಿದೆ ಇವತ್ತು ನನಗೆ. ಜನಸಾಗರ ಕಾಲೇಜ್ ಪೂರ್ತಿ ಗೈಸ್ ಇವತ್ತು. ಸೊ ಬನ್ನಿ, ನನಗೆ 3 ಗಂಟೆ ಆಯಿತು, ಕ್ಲಾಸಿಗೆ ಹೋಗ್ಬೇಕು ಇವಾಗ. ಹತ್ತುವ. ಫುಲ್ ಟಾಪ್ ವ್ಯೂ ನಮ್ಮ ಕಾಲೇಜ್ದು. ಇಟ್ ಫೀಲ್ಸ್ ಸೋ ನೈಸ್ ಗೈಸ್ ಆ್ಯಕ್ಚುಲಿ. ಎಲ್ಲ ಒಂದು ಬ್ಯಾಟಿಂಗ್ ಮಾಡಿಕೊಂಡು ಎಲ್ಲ ಮುಗಿಸಿ ಇವಾಗ ಕ್ಲಾಸಿಗೆ ಜಾಯ್ನ್ ಆಗುವ ಸಮಯ 3 ಗಂಟೆ ಆಯಿತು. ಒಂಥರ ಇಟ್ ಫೀಲ್ ಸೋ ಹ್ಯಾಪಿ ಮತ್ತು ಪೀಸ್ ಅನಿಸ್ತು ನನಗೆ ಇವತ್ತು. ಏನಕ್ಕಂದರೆ ಯಾರೋ ಗೊತ್ತಿಲ್ಲದಿರೋರೆಲ್ಲ ಫ್ರೆಂಡ್ಸ್ ಆದರು ಇವತ್ತು. ಇಟ್ ವಾಸ್ ಸೋ ನೈಸ್ ಕ್ವಿಟಿಂಗ್ ಆಲ್ ಆಫ್ ದೆಮ್. ನಾವೊಂದು ಮೂಲೆಯಿಂದ ಅವರೊಂದು ಮೂಲೆಯಿಂದ. ಇಟ್ ಫೀಲ್ ಸೋ ಗುಡ್. ಸೊ ಕ್ಲಾಸ್ ಜಾಯ್ನ್ ಆಗುವ ಬನ್ನಿ. ಪಟ ಅಂತ 4:15ವರೆಗೂ ಕ್ಲಾಸ್ ಇದೆ ಗೈಸ್. ಸೊ ಹೇ ಗೈಸ್, ಸೊ ಇವತ್ತಿನ ದಿನದ ಕ್ಲಾಸ್ ಕಂಪ್ಲೀಟಾಗಿ ಮುಗೀತು. ಇವಾಗ ನನಗೆ ಈ ಚಳಿಗೆ ಫುಲ್ ಚಾಟ್ಸ್ ತಿನ್ನಬೇಕು ಅಂತ ಅನಿಸ್ತಿದೆ. ಸೇಮ್ ನಮ್ಮ ಇಂಡಿಯನ್ ಫ್ಲೇವರ್ ಚಾಟ್ ಇಲ್ಲಿ ಸಿಗೋದು ವೆಂಬ್ಲೆನಲ್ಲಿ. ಸೊ ಇವಾಗ ಒಂದು ವೆಂಬ್ಲೆಗೆ ವಿಸಿಟ್ ಹಾಕ್ಬಿಟ್ಟು ಅಲ್ಲಿಂದ ಸೊ ನನ್ನ ಫ್ರೆಂಡ್ ಮನೆಗೆ ಹಾಗೇ ಡೈರೆಕ್ಟಾಗಿ ಹೋದರೆ ಆಯಿತು. ಶಿ ಲಿವ್ಸ್ ಇನ್ ಹ್ಯಾರೋ. ಸೊ ಅಲ್ಲಿ ಹೋಗಬೇಕು ಇವಾಗ ಅಷ್ಟೇ. ಕ್ಲಾಸ್ ಇಸ್ ಆಲ್ ಡನ್. ಸೊ ಇವತ್ತೆಲ್ಲ ನೋಡಿದ್ರಿ,
ಸಕ್ಕತ್ತಾಗಿತ್ತಲ್ಲ ಕಾಲೇಜಲ್ಲಿ ಸಿಕ್ಕಾಪಟ್ಟೆ ಎಷ್ಟು ಜನ ನನಗೆ ಗೊತ್ತಿಲ್ಲದವರೆಲ್ಲ ಫ್ರೆಂಡ್ಸ್ ಆದ್ರು ಇವತ್ತು. ಎಷ್ಟೊಂಥರ ಏನೋ ಒಂಥರ ಪೀಸಾಗಿದೆ ದಿನ. ಎಲ್ಲರನ್ನೂ ಮೀಟ್ ಮಾಡಿದ ತಕ್ಷಣ ಚೆನ್ನಾಗಿ ಅನ್ನಿಸ್ತು. ಆ್ಯಂಡ್ ನಾವೆಲ್ಲೋ ಎಲ್ಲಿಂದನೋ ಬಂದಿರ್ತೀವಿ, ಅವ್ರು ಎಲ್ಲಿಂದನೋ ಬಂದಿರ್ತಾರೆ, ಒಂದು ಕಡೆ ಮೀಟಾಗಿ ವಿ ಬೋತ್ ಶೇರ್ ಥಿಂಗ್ಸ್ ಅಲ್ಲ, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಅದು. ಹೊಸ ಹೊಸ ಜನಗಳನ್ನ ತಿಳ್ಕೊಳ್ಳೋದಿಲ್ಲಿ ಇಟ್ಸ್ ವೆರಿ ನೈಸ್. ಅದರಲ್ಲೂ ನಮ್ಮ ಭಾಷೆ ಅಲ್ಲ, ನಮ್ಮ ಇದಲ್ಲ, ಏನಲ್ಲ, ಅವರೇ ಹೇಳ್ತಲ್ವ, ಅವರೇ ಬೇರೆ ದೇಶ, ಅವರೇ ಬೇರೆ ಸ್ಟೇಟಿಂದ ಬಂದಿರ್ತಾರೆ. ಸೊ ಇಟ್ ಫೀಲ್ಸ್ ಸೋ ಗುಡ್, ಸೋ ವೆರಿ ಗುಡ್ ಆ್ಯಂಡ್ ಬ್ಲೆಸ್ ಟು ಹ್ಯಾವ್ ಸಚ್ ಅ ಗುಡ್ ಆ್ಯಂಡ್ ವಂಡರ್ಫುಲ್ ಡೇ. ಈಗ ಬಸ್ ಸ್ಟಾಪಿಗೆ ನಡ್ಕೊಂಡು ಹೋಗಬೇಕು. ಕಾಲೇಜಿಂದ ಬಸ್ ಸ್ಟಾಪಿಗೆ ಹೋದರೆ ಅಲ್ಲೊಂದು ಬಸ್ ಎತ್ಕೊಂಡ್ರೆ ಆಯಿತು. ಒಳ್ಳೆ ಈ ಚಳಿಗೆ ಚಾಟ್ಸು ಗೈಸ್, ಯಮ್ಮಿಯಾಗಿ ತಿನ್ನೋಣ ಬನ್ನಿ. ಅಲ್ಲಿ ಆ್ಯಕ್ಚುಲಿ ನಾನು ಏನಕ್ಕೆ ವೆಂಬ್ಲೆ ಚೂಸ್ ಮಾಡೋದು ಅಂತಂದರೆ, ಸೇಮ್ ಇಂಡಿಯಾ ಸಿಗೋ ಚಾಟ್ಸ್ಗಿಂತ ಅಷ್ಟು ಚೆನ್ನಾಗಿ ಮಾಡ್ತಾರೆ ಅವರು. ನಮ್ಮ ಇಂಡಿಯನ್ಸೇ ಅಲ್ಲಿಟ್ಟಿರೋದು, ತುಂಬ ಚೆನ್ನಾಗಿ ಮಾಡ್ತಾರೆ. ಅದಕ್ಕಿಂತ ಹೇಳಬೇಕು ಅಂದರೆ ಇಲ್ಲೆಲ್ಲ ಪಾನಿಪುರಿಗೆ 8.85 ಒಂದೊಂದು ರೆಸ್ಟೋರೆಂಟ್ಗೆಲ್ಲ ಹೋದರೆ ಪೌಂಡ್ಸು, ಅಂದರೆ ಹತ್ತತ್ರ 1200 ರೂಪಾಯಿ ಎಲ್ಲ ಕೊಟ್ಟು ತಿನ್ನಬೇಕಿಲ್ಲಿ. ಸೊ ಅಲ್ಲಿ ಪಾನಿಪುರಿ ನನ್ನ ಪ್ರಕಾರ 1.25 1.80 ಆ ಥರ ಇರುತ್ತೆ. ಇಲ್ಲಿಗದು ಓಕೆ ನಮಗೆ ಪ್ರೈಸು. ಸೊ ಅಲ್ಲಿ ನನಗಿಷ್ಟ, ಆ ಜಾಗಕ್ಕೆ ಹೋಗಿ ತಿನ್ನುವ. ಅಲ್ಲಿ ಹೋಗಿದ ತಕ್ಷಣ ತೋರಿಸ್ತೀನಿ ನಿಮಗೆ ಎಲ್ಲಿ ಅಂತ, ಬನ್ನಿ. ಸೊ ಪಾನಿಪುರಿ ತಿನ್ನುವಂಥ ಇಲ್ಲಿ ದೋಸೆ ಎಕ್ಸ್ಪ್ರೆಸ್ಸಿಗೆ ಬಂದಿದ್ದೀವಿ ವೆಂಬ್ಲಿನಲ್ಲಿ. ಇಂಡಿಯನ್ ಥರ ಎಲ್ಲನೂ ಪ್ರತಿಯೊಂದು ಸರ್ವ್ ಮಾಡ್ತಾರೆ. ಸೊ ತಿನ್ನುವ ನಾನು. ರೌಂಡ್ 3 ಸಮೋಸಾ ಚಾಟ್. ಟೇಸ್ಟ್, ಆನೆಸ್ಟ್ ರಿವ್ಯೂ. ತಟ್ಟೆ ಹಿಡ್ಕೊಂಡು ತಿಂತೀವಿ ಇಲ್ಲಿ ಬಂದುಬಿಟ್ಟು. ಪಾನಿ ನೋಡಿ ಗೈಸ್, ಇಲ್ಲೆಲ್ಲ ಈ ಥರ ಇರುತ್ತೆ. ನಾವು ಹಿಂಗೆ ಹಾಕ್ಕೊಬೇಕು ಬಾಟ್ಲಲ್ಲಿ ಫುಲ್ಲು. ಒಂದು ಪಾನಿಪುರಿಗೆ 1.40 ಪೌಂಡ್ಸು. ಆಮೇಲೆ ತರಿಸ್ತೀನಿ ರೀ ಮೆನು, ತಿನ್ಬಿಟ್ಟು ಆಗ್ತೀರಾ ತಡಿಯೋಕ್ಕೆ. ತಮಿಳ್ ಡೈಲಾಗ್ ನಾವು. எஸ் ப்ளீஸ். நம்மள மாதிரி நார்மல் பீப்புள் கிடையாது गाइस. சொன்னா புரிஞ்சுங்க. நல்லா இருக்கு. You told one Tamil dialogue right now, right? நல்லா இருக்குதானே சொன்னேன். So vada pav guys, crazy vada pav. ಮತ್ತೆ ಇನ್ನೊಂದು ಸೇಪುರಿ ತಗೊಂಡಿದ್ವಿ ಎಲ್ಲ ಖಾಲಿ. ಪ್ಲೇಟ್ ಮೋಮೋಸಾ? 5 ಮೋಮೋಸ್ ಓಕೆವಾ? Next round, finally momos. Last and final touch. Yeah. Steamed momos. Hi. How are you? Fine. Illena Vani. What shall I talk? Hi guys. I don't have YouTube channel, but please follow my Instagram. ಸೊ ಎಸ್ ಗೈಸ್, ಇವಾಗ ಜಸ್ಟ್ ಮನೆಗೆ ಬಂದೆ. ಇವತ್ತಿನ ಕಾಲೇಜು ಮುಗಿಸ್ಕೊಂಡು ಅವ್ರ ಮನೆಯಲ್ಲೇ ಉಳ್ಕೊಂಡಿದ್ದೆ ಲಾಸ್ಟ್ ನೈಟು. ಆ್ಯಂಡ್ ಲಾಸ್ಟ್ ನೈಟ್ ನಾನು ಅಲ್ಲಿಗೆ ಎಂಡ್ ಮಾಡಿಬಿಟ್ಟೆ ಅವಳು ಮೀಟ್ ಮಾಡಿದ ತಕ್ಷಣ. ಬಿಕಾಸ್ ನನಗಿಷ್ಟ ಇರಲಿಲ್ಲ ಲೈಕ್ ವ್ಲಾಗ್ ಮಾಡಿ ಆ ಮೂಮೆಂಟ್ನ ಹಾಳು ಮಾಡ್ಕೊಳ್ಳೋದಕ್ಕೆ. ನಮಗೆ ಸಿಕ್ಕಿದ್ದೆ ತುಂಬ ಕಡಿಮೆ ಟೈಮ್. ವಿ ಆಲ್ ಸ್ಪೋಕ್ ಅಬೌಟ್ ಅವರ್ ಸ್ಕೂಲ್ ಡೇಸ್ ಎಲ್ಲ ಒಂಥರ ಚೆನ್ನಾಗಿತ್ತು. ಪರ್ಸ್ನಲ್ ಥಿಂಗ್ಸ್ ಎಲ್ಲ ವಿ ಶೇರ್ಡ್ ಲಾಟ್ಸ್ ಆಫ್ ಥಿಂಗ್ಸ್ ಆಫ್ಟರ್ ಸೋ ಮೆನಿ ಡೇಸ್. ನಂಗೆ ಯಾರು ಸ್ಕೂಲ್ ಫ್ರೆಂಡ್ಸ್ ಮತ್ತು ವಾಪಸ್ ನಂಗೆ ಸಿಕ್ಕಿರಲಿಲ್ಲ. ಆ ಸ್ಕೂಲ್ ಮೆಮೊರೀಸ್ನ ಮತ್ತೆ ರೀಕಾಲ್ ಮಾಡಿದ್ದು ನನಗೆ ಅವಳೇ. ನನ್ನೆಲ್ಲ ಕಂಪ್ಲೀಟಾಗಿ ಸಕ್ಕತ್ತಾಗಿತ್ತು. ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಸೊ ನನ್ನ ವ್ಲಾಗ್ ನಿಮಗೆಲ್ಲ ತುಂಬ ಇಷ್ಟ ಆಗಿದೆ. ಆ್ಯಂಡ್ ಡೂ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್.